ಸರ್ಕಾರಿ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗವನ್ನು ಹಾಕಲಾಗಿದೆ. ಇದರಿಂದ ಪ್ರಯಾಣಿಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಪರದಾಟವನ್ನು ಪಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ತೋವಿನಕೆರೆಯಲ್ಲಿ ನಡೆದಂತಹ ಘಟನೆ ಇದು. ಶೌಚಾಲಯ ಅನ್ನೋದು ಗಬ್ಬು ನಾರ್ತಾ ಇದೆ, ನಿರ್ವಹಣೆ ಕೊರತೆ ಎದುರಾಗ್ತಿದೆ. ಪಂಚಾಯಿತಿ ಗಮನಕ್ಕೆ ತಂದರೂ ಕ್ಯಾರೆ ಅನ್ನದ ಅಧಿಕಾರಿಗಳು. ಸ್ವಚ್ಛ ಭಾರತ್ ಅಭಿಯಾನ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾ. ಹಾಗಾದ್ರೆ ಉತ್ತಮ ಶೌಚಾಲಯ ನಿರ್ಮಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಸಾರ್ವಜನಿಕರ ಶೌಚಾಲಯ ತೋವಿನಕೆರೆ ತುಮಕೂರಿನಲ್ಲಿ ನಡೆದಂತಹದ್ದಿದು. ಸಾರ್ವಜನಿಕ ಶೌಚಾಲಯ ಏನಿದೆ ಅದಕ್ಕೆ ಬೀಗವನ್ನು ಹಾಕಿದ್ದಾರೆ. ಇದರಿಂದ ಪ್ರಯಾಣಿಕರು, ಮಹಿಳೆಯರು, ವಿದ್ಯಾರ್ಥಿನಿಯರು ಪರದಾಟವನ್ನು ಪಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತೋವಿನಕೆರೆಯಲ್ಲಿ ನಡೆದಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಯಾವ ರೀತಿ ಗಬ್ಬು ನಾರ್ತಾ ಇದೆ ಶೌಚಾಲಯ, ಕಸ ಯಾವ ರೀತಿ ಇದೆ ಅಂತ. ನಿರ್ವಹಣಾ ಕೊರತೆ ಇದೆ ಇಲ್ಲಿ. ಸರಿಯಾಗಿ ನಿರ್ವಹಣೆಯನ್ನು ಮಾಡದಿದ್ದರೆ ಸಾರ್ವಜನಿಕ ಶೌಚಾಲಯ ಸ್ಥಿತಿ ಇದೇ ರೀತಿ ಇರುತ್ತೆ. ಇನ್ನು ಪಂಚಾಯಿತಿಯ ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಅಧಿಕಾರಿಗಳು ಅದನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ, ಅಭಿಯಾನವನ್ನು ಮಾಡ್ತಾರೆ, ಅದು ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾ ಅಂತ. ಉತ್ತಮ ಶೌಚಾಲಯವನ್ನು ನಿರ್ಮಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ ಈಗ.